ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಫ್ರಮ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಪರಿಣಾಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂತಂದರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬಿಟ್ಟಿರುವಂತಹ ಒಂದು ನೋಟಿಫಿಕೇಷನ್ ಬಗ್ಗೆ ಯಾರೆಲ್ಲ ವೇಟ್ ಮಾಡ್ತಿದ್ರೆ ನಮಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇದು ಯಾವುದೇ ರೀತಿಯಾದಂಥ ಪರೀಕ್ಷೆ ಇರಲ್ಲ, ಒಂದು ಡೈರೆಕ್ಟು ಸೆಲೆಕ್ಷನ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಬಂದುಬಿಟ್ಟು ನೋಡಿ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 16/3/2026. ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 29/4/2026, ಅಂದರೆ ಈ ತಿಂಗಳು 29ರವರೆಗೂ ಇರುತ್ತೆ. ಇದಕ್ಕೆ ಆನ್ಲೈನ್ ಪೇಮೆಂಟ್ ಇರೋ ಕಾರಣಕ್ಕಾಗಿ 29ರವರೆಗೂ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೂ ಸಹ ಕೊನೆಯ ದಿನಾಂಕ ಆಗಿರುತ್ತೆ. ಇದು ನೆಕ್ಸ್ಟ್ ಬಂದುಬಿಟ್ಟು ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದಕ್ಕೆ ಓನ್ಲಿ ಎಕ್ಸಾಮ್ ಇರಲ್ಲ, ಓನ್ಲಿ ಫಿಸಿಕಲ್ ಕ್ವಾಲಿಫೈ ಆದರೆ ಆಯ್ತು, ನೀವು ಡೈರೆಕ್ಟ್ ಸೆಲೆಕ್ಷನ್ ಜಾಬ್ ಕೊಡ್ತಾರೆ. ಇಲ್ಲಿ ನಿಮಗೆ ಆನಂತರ ಅವರು ಅಫಿಷಿಯಲಾಗಿ ತಿಳಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಹುದ್ದೆಗಳು ಬಂದುಬಿಟ್ಟು ಎಷ್ಟೆಷ್ಟಿವೆ ಅಂತ ನೋಡೋದಾದ್ರೆ, ಇದಕ್ಕೆ ಮೇಲು ಮತ್ತು ಫೀಮೇಲ್ ಇಬ್ಬರು ಸಹ ಅಪ್ಲೈನ ಮಾಡ್ಬೋದು. ಟೋಟ್ಲಾಗಿ 200ಕ್ಕೂ ಹೆಚ್ಚು ಹುದ್ದೆಗಳಿವೆ ಸ್ನೇಹಿತರೆ. ಓಕೆ, ಬಟ್ ಇಲ್ಲಿ ಅವರು ಕೊಟ್ಟಿರುವಂಥದ್ದು 52 ಇವೆ. ಬಟ್ ಡಿಸ್ಟಿಕ್ ವೈಸ್ ಅವೆಲ್ಲ ನೋಡ್ಕೊತಿದ್ರೆ 200ಕ್ಕೂ ಹೆಚ್ಚು ಹುದ್ದೆಗಳಿವೆ. ಗಾರ್ಡರು, ಅಸಿಸ್ಟೆಂಟ್ ಸೇವರು, ಬೆಲ್ಟ್ ಮ್ಯಾನು, ಆಯಿಲರು, ರಾಫ್ಟ್ ಮ್ಯಾನು, ಟಿಂಬರು, ಟ್ಯಾಲಿ ಮ್ಯಾನು ಮತ್ತು ಗ್ರಿಂಡರು, ಇವೆಲ್ಲಷ್ಟು ಸೇರಿ ಇಷ್ಟು ಹುದ್ದೆಗಳಿವೆ. ಇದಕ್ಕೆ ಕ್ವಾಲಿಫಿಕೇಷನ್ ಮೇನ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಓನ್ಲಿ 10th ಪಾಸ್ ಆದರೆ ಸಾಕು. ಓಕೆ, ಓನ್ಲಿ 10th ಪಾಸ್ ಆದವ್ರು ಅಪ್ಲೈ ಮಾಡ್ಬೋದು. ಇದಕ್ಕೆ ಏಜ್ ಲಿಮಿಟ್ ನೋಡಿ, 18ರಿಂದ 33 ವರ್ಷ ಆಗಿದ್ದರೆ ನೀವು ಮೇಲ್ ಕ್ಯಾಂಡಿಡೇಟ್. ಫೀಮೇಲ್ ಕ್ಯಾಂಡಿಡೇಟ್ಗೆ 18ರಿಂದ 38 ಏಜ್ವರೆಗೂ ಸಹ ಅಪ್ಲೈನ ಮಾಡ್ಬೋದು. ಇನ್ನು ಏಜ್ ರಿಲೇಷನ್ ಸಹ ಇರ್ತದೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಓನ್ಲಿ ಫಿಸಿಕಲ್ ಮಾತ್ರ ಇರುವಂಥದ್ದು. ಫಿಸಿಕಲ್ ಏನೇನು ಇರ್ತದಪ್ಪ ಅಂತಂತಂದರೆ ನಿಮಗೆ ತೋರಿಸ್ತೀನಿ ನೋಡಿ. ರನ್ನಿಂಗು ಮೇಲ್ಗೆ 10 ಕಿಲೋಮೀಟ್ರ್ ರನ್ನಿಂಗು, ಫೀಮೇಲ್ಗೆ 8 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಫಸ್ಟ್ ಲೆವೆಲು. ಅದಕ್ಕೆ ನೆಕ್ಸ್ಟು ಲಾಂಗ್ ಜಂಪ್ ಇರುತ್ತೆ. ಮೇಲ್ಗೆ 12 ಫೀಟು ಮತ್ತು ಇದು ಫೀಮೇಲ್ಗೆ 9 ಫೀಟ್. ಮೂರನೇದು, ನೀವು ಮೇಲ್ ಕ್ಯಾಂಡಿಡೇಟ್ ಆದರೆ 30 kg ಹಾಕಿ ರನ್ನಿಂಗನ್ನು ಮಾಡಬೇಕು 500 ಮೀಟ್ರು. ಫೀಮೇಲ್ ಆಗಿದ್ದರೆ 20 kg ವೇಟನ್ನು ತೊಗೊಂಡು 500 ಮೀಟ್ರನ್ನು ರನ್ ಮಾಡಬೇಕು. ಈ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ಸು ನಡೀತದೆ. ಇನ್ನು ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಎಷ್ಟಪ್ಪ ಅಂತಂತಂದರೆ, ಮೇಲ್ ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇದೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಾದಂಥ ಫೀ ಸಹ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಫೀಮೇಲ್ ಕ್ಯಾಂಡಿಡೇಟ್ಸು ಸಹ ಅಪ್ಲೈನ ಮಾಡಬಹುದು. ಓಕೆ, ಇದರ ಒಂದು ಎಲ್ಲಿಯಪ್ಪ ಈ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದು ಅಂತಂತಂದರೆ, ಅಂಡಮಾನ್ ನಿಕೋಬಾರ್ನಲ್ಲಿರುವಂತಹ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಹುದ್ದೆಗಳಾಗಿರ್ತವೆ. ಓಕೆ, ಅಂಡಮಾನ್ ನಿಕೋಬಾರ್ನಲ್ಲಿ ಇರುವಂತಹ ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ ಸ್ನೇಹಿತರೆ. ಅಂಡಮಾನ್ ನಿಕೋಬಾರ್ನಲ್ಲಿ ಇರುವಂತಹ ಒಂದು ಹುದ್ದೆಗಳಾಗಿರ್ತವೆ. ಹಾಗಾಗಿ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದೆಯೋ, ಇದಕ್ಕೆ ಎಲಿಜಿಬಲ್ ಬಂದ್ಬಿಟ್ಟು ಕೇವಲ 10th ಪಾಸ್ ಆದಂಥವ್ರು ಅಪ್ಲೈನ ಮಾಡ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿ. ಕ್ವಾಲಿಫಿಕೇಷನ್ ಸಹ ಮಜ್ದೂದಾರ್ ಇದಕ್ಕೆ ಕೇವಲ 10th ಪಾಸ್ ಆದರೆ ನೀವು ಟ್ರೇಡ್ ಟೆಸ್ಟ್ ಇರುತ್ತೆ, ಟ್ರೇಡ್ ಟೆಸ್ಟ್ ಪಾಸ್ ಆದರೆ ಆಯಿತು. ರಾಫ್ಟ್ ಮ್ಯಾನ್ಗೆ ನೀವು ಇದಕ್ಕೆ ಸ್ವಲ್ಪ ಸ್ವಿಮ್ಮಿಂಗ್ ಸಹ ಬರಬೇಕಾಗ್ತದೆ. ಅದು ಹೊರತಾಗಿ ಉಳಿದಂಥ ಏನಿವೆ ಗಾರ್ಡರ್, ಅಸಿಸ್ಟೆಂಟ್ ಸೇವರು, ಬೆಲ್ಟ್ ಮ್ಯಾನು, ಆಯಿಲರು, ಟಿಂಬರ್, ರೆಕಾರ್ಡರ್ ಇವೆಲ್ಲವಕ್ಕೆ ಓನ್ಲಿ 10th ಪಾಸ್ ಆದರೆ ಓಕೆ ಸಾಕು, ನೀವು ಅಪ್ಲೈನ ಮಾಡಬಹುದು. ಇದು ಒಂದು ರೀತಿಗೆ ಕಾಂಪಿಟೇಷನ್ ಇಲ್ಲದೆ ಜಾಬ್ ಇರ್ತವೆ, ಬಟ್ ಸ್ವಲ್ಪ ದೂರ ಆಗ್ತದೆ ಅಷ್ಟೇ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಬಟ್ ಇಲ್ಲೇ ನಾನು ಮಾಡ್ತೀನಿ ಅನ್ನೋರು ಪ್ರತಿಯೊಬ್ಬರು ಸಹ ಮಾಡ್ಬೋದು. ಫೀಮೇಲ್ ಕ್ಯಾಂಡಿಡೇಟ್ ಯಾವುದೇ ರೀತಿ ಫೀಸ್ ಇಲ್ಲ. ಮೇಲ್ ಕ್ಯಾಂಡಿಡೇಟ್ಗೆ ಕೇವಲ 100 ರೂಪಾಯಿ ಇದೆ. ನೀವು ಅಪ್ಲೈ ಮಾಡ್ತೀನಿ ಅಂತ ಇದ್ದರೆ ಕಾಮೆಂಟ್ ಮಾಡಿರಿ, ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ಪ್ರತಿಯೊಬ್ಬರು ಸಹ ಅಪ್ಲೈನ ಮಾಡ್ಬೋದು. ಇದು ಇವತ್ತು ನೋಡಾಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇದು ಇನ್ನೊಂದು ಹೇಳಬೇಕಾದ್ದೇನಪ್ಪ ಅಂತಂದರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಕೆಳ ಬರೋ ಕಾರಣಕ್ಕಾಗಿ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ಬೇಕು. ಓಕೆ, ಥ್ಯಾಂಕ್ ಯು.